ಭಾಳ ಸ್ಪಷ್ಟವಾಗಿ ನಾನು ಹೇಳೋದು, ಶಾಂತಿಪ್ರಿಯ ನಾಗರಿಕರಿಂದ ಊರಾಗುತ್ತೆ ಹೊರತು ಶಾಂತಿ ಭಂಗ ಮಾಡುವಂಥ ಕಿಡಿಗೇಡಿಗಳಿಂದ ಅಲ್ಲ. ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದೇನು ಹೊಸ ಟ್ರೆಂಡ್ ಇದೆಲ್ಲ, ಕೇಕು ಚಾಕುದಲ್ಲಿ ಕಟ್ ಮಾಡೋದು, ಚಾಕು ಇಟ್ಕೊಂಡು ರೀಲ್ಸ್ ಮಾಡೋದು. ಸೊ ಅದೆಲ್ಲ ಒಂದು ದಿವಸ 2 ದಿವಸ ಒಂದಷ್ಟು ವ್ಯೂಸ್ ಪಡ್ಕೋಬೋದು. ಫಾಲೋ ಅಪ್ ಆ್ಯಕ್ಷನ್ ಏನಿರುತ್ತೆ ಅನ್ನೋಂಥದ್ದು ಮತ್ತು ಇನ್ನೊಂದು ರೀಲ್ಸ್ ಆಗುತ್ತೆ. ತಾವೆಲ್ಲ ನೋಡಿದ್ದೀರಲ್ಲ, ರಸ್ತೆಯಲ್ಲಿ ಏನೋ ಮಚ್ಚಿಡ್ಕೊಂಡು ಓಡಾಡ್ತಿರ್ತಾನೆ, ಆಮೇಲೆ ಅವನೇ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿರೋವಂಥದ್ದು ಅಥವಾ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಿರೋದು, ಅವನ ಪೊಲೀಸ್ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರೋದು, ಅದು ಇನ್ನೊಂದು ರೀಲ್ಸ್ ಆಗುತ್ತೆ. ಸೊ ಅದು ಯಾವುದು ಹುಚ್ಚಾಟಗಳಿಗೆ ಅವಕಾಶ ಬೇಡ. ಕೆಲವರು ತಿಳಿದು ಮಾಡ್ತಾರೆ, ಕೆಲವರು ತಿಳಿದೇ ಮಾಡ್ತಾರೆ. ತಿಳಿದೋ ತಿಳಿದೇನೋ ತಪ್ಪು ಮಾಡಿದರೆ ತಪ್ಪೆ. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸುವಂಥದ್ದು ನಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡೋದರ ಒಂದು ಪ್ರಮುಖ ಅಂಗ. ನನಗೆ ಗೊತ್ತಿಲ್ಲ, ಇಲ್ಲೊಂದು ಸಪ್ರೇಟ್ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ಲೇ ಇರಬೇಕು ಅಂತ ಅಂದ್ಕೋತೀನಿ. ಎಲ್ಲ ಜಿಲ್ಲೆಗಳಲ್ಲೂ ಇತ್ತು. ನಾನು ಮಂಗಳೂರಲ್ಲಿದ್ದಾಗ ಕೂಡ ಅದನ್ನು ಮಾಡ್ತಾಯಿದ್ವಿ. ತಾವು ಹೇಳಿದ್ರಲ್ಲ, ರೀಲ್ಸ್ ಮಾಡಾಕೋದು, ಒಂದು ಪ್ರೊವೊಕೇಟರಿ ಸ್ಪೀಚ್ ಕೊಡೋವಂಥದ್ದು, ಆಮೇಲೆ ಯಾರಿಗೋ ಥ್ರೆಟ್ ಮಾಡೋವಂಥದ್ದು, ಧಮಕಿ ಹಾಕಿರೋ ವಾಯ್ಸ್ ಕಾಲ್ಸ್, ಅದನ್ನೆಲ್ಲದರ ಮೇಲೆ ಅಗತ್ಯ ಮತ್ತು ಪ್ರಪೋರ್ಷನೇಟ್ ಲೀಗಲ್ ಆ್ಯಕ್ಷನ್ನು ಆಗುತ್ತೆ. ಆಮೇಲೆ ಅಪರಾಧ ಕೃತ್ಯ ತಡೆಗೆ ಸರ್ ಅವಳಿ ನಗರದಲ್ಲಿ ಹೆಚ್ಚಿನ ಬೀಟ್ ಬೇಕಂತ ಸಾರ್ವಜನಿಕರ ಒತ್ತಾಯ ಇದೆ ಸರ್. ಈಗ ನಾನು ಈಗ ಅಷ್ಟೇ ನೋಡ್ತಾ ಇದ್ದೆ, ಸುಮಾರು 80-82 ಏನೋ ಬೀಟ್ ಇದೆ. ಸೊ ಅದರಲ್ಲಿ ನಾನು ನಿನ್ನೆ ರಾತ್ರಿ ನೋಡಿದಾಗ 60 ಬೀಟ್ ಸರ್ವಾಗಿತ್ತು, ಇನ್ನು 20 ಬೀಟು ಕಂಬೈನ್ಡ್ ಬೀಟ್ ಅಂತ ಹಾಕಿದರು. ನಾನು ನಿನ್ನೆ ರಾತ್ರಿ ಕಂಬರಿಪೇಟೆ ಏರಿಯಾದಲ್ಲಿ ರೌಂಡ್ಸ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ 5 ಬೀಟ್ ಇದೆ. 5 ಬೀಟಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಂಬೈನ್ಡ್ ಬೀಟ್ ಹಾಕಿದ್ದಾರೆ, ಇನ್ನು 3 ಬೀಟ್ ಸಪ್ರೇಟ್ ಹಾಕಿದ್ದಾರೆ. ಸೊ 10 ಜನ ನಮ್ಮ ಸಿಬ್ಬಂದಿಗಳು ರೌಂಡ್ಸಲ್ಲಿರಬೇಕಿತ್ತು, 8 ಜನ ಇದ್ದರು. ಸೊ ಅದು ಬಿಕಾಸ್ ಆಫ್ ಸಮ್ ಅಡಿಷ್ನಲ್ ಇನಿಷಿಯೇಟಿವ್ಸ್ ಟೇಕನ್ ಅಪ್ ಬೈ ದಿ ಡಿಪಾರ್ಟ್ಮೆಂಟ್. ಯಾವುದು ಅಂತಂದರೆ, ಈಗ ಹೊಯ್ಸಳ ಬಂತು, ಹೊಯ್ಸಳಕ್ಕೆ ಯಾವುದೋ ಒಂದು ಸಪ್ರೇಟ್ ಸ್ಯಾಂಕ್ಷನ್ ಸ್ಟ್ರೆಂತ್ ಸಿಗಲಿಲ್ಲ, ಇರೋದನ್ನೇ ಉಪಯೋಗಿಸ್ಕೊಂಡು. ಅಂದರೆ ಇವಾಗ ಅದು 1+1 3 ಶಿಫ್ಟಲ್ಲಿ ಅಂತಂದರೆ ದಿನಕ್ಕೆ 6 ಜನ ಬೇಕಾಗ್ತಾರೆ. ಸೊ ವೀಕ್ಲಿ ಆಫು ಮತ್ತೇನಾದರೂ ಹೆಲ್ತ್ ಇಶ್ಯೂಸ್ ಇರೋವಂಥದ್ದು ಆ್ಯಾವ್ರೇಜ್ ಒಂದು 8 ಜನ ಇರ್ತಾರೆ. ಒಂದು ಸ್ಟೇಷನಲ್ಲಿ ನನಗೆ ನೆನಪಿರೋಂಗೆ 1 ಅಥವಾ 2 ಹೊಯ್ಸಳ ಕೆಲವು ಇದರಲ್ಲಿರ್ತಾವೆ, ಅಲ್ಲಿಗೆ 8ರಿಂದ 16 ಜನ ಹೋಗ್ತಾರೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ರಿವ್ಯಾಂಪ್ ಮಾಡೋವಂಥ ಅವಶ್ಯಕತೆ ಇದೆ. ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಸ್ಯಾಂಕ್ಷನ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುವಂಥದ್ದು ಪೊಲೀಸ್ ಸ್ಟೇಷನ್ ಓಪನ್ ಮಾಡೋದಕ್ಕಿಂತ ಹೆಚ್ಚಿನ ಆದ್ಯತೆ ಮೇಲೆ ಆಗಬೇಕು ಅನ್ನುವಂಥ ಚರ್ಚೆ ನಮ್ಮ ಹಿರಿಯ ಅಧಿಕಾರಿಗಳ ಸಲಹೆಯನ್ನು ಕೂಡ ನಾವು ಕೇಳಿದ್ದೀವಿ. ಸೊ ಡೆಫಿನೆಟ್ಲಿ ಇರೋ ಬೀಟ್ಸಲ್ಲಿ ಇರೋ ಸಿಬ್ಬಂದಿಗಳಲ್ಲಿ ಯಾವ ರೀತಿ ಎಫೆಕ್ಟಿವ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡ್ಬೋದು, ಇಂಪ್ಲಿಮೆಂಟೇಷನ್ ಮಾಡ್ಬೋದು ಅನ್ನೋದು ನನ್ನ ಮೊದಲ ಆದ್ಯತೆ. ಮುಂದುವರೆದು ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಅಥವಾ ಸಿಬ್ಬಂದಿಯನ್ನು ನಿಯೋಜನೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆಗಳನ್ನು ನೋಡಿಕೊಂಡು ಕ್ರಮ ಜರುಗಿಸ್ತೀನಿ.